ನಮಸ್ಕಾರ ವೈಭವ್ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಎಸ್ಯುಸಿಐ ಪಕ್ಷದಿಂದ ಸ್ಪರ್ಧಿಸಿರುವ ಶರಣಪ್ಪ ಅವರನ್ನು ಪ್ರಸಕ್ತ ಚುನಾವಣೆಯಲ್ಲಿ ಬೆಂಬಲಿಸುವಂತೆ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಮುಖಂಡರಾದ ವೀರೇಶ್ ಎನ್ಎಸ್ ಶರಣಪ್ಪ ಉದ್ಬಳ್ ಮತದಾರರಲ್ಲಿ ಮನವಿ ಮಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು 2024ರ ಲೋಕಸಭಾ ಚುನಾವಣೆ ಘೋಷಣೆಯಾಗಿದೆ. ಅಧಿಕಾರದಲ್ಲಿರುವಾಗ ಜನರ ಕೆಂಗಣ್ಣಿಗೆ ಗುರಿಯಾಗುವ ಬಂಡವಾಳಶಾಹಿ ಪಕ್ಷಗಳು ಹೊಸ ಮುಖಗಳೊಂದಿಗೆ ಹೊಸ ಗ್ಯಾರಂಟಿಗಳೊಂದಿಗೆ ಮತ್ತೆ ಜನರ ಬಳಿಗೆ ಬರುತ್ತಿವೆ. ಇನ್ನೊಂದೆಡೆ ದುಡಿಯುವ ಜನರ, ರೈತ, ಕಾರ್ಮಿಕರ ಸಮಸ್ಯೆಗಳ ಪರಿಹಾರಕ್ಕೆ ದಿನನಿತ್ಯ ಹೋರಾಟ ಕಟ್ಟುತ್ತಿರುವ ಎಸ್ಯುಸಿಐ ಪಕ್ಷ ಕೂಡ ಈ ಚುನಾವಣೆಯಲ್ಲಿ ದೇಶದ 19 ರಾಜ್ಯ, 3 ಕೇಂದ್ರಾಡಳಿತ ಪ್ರದೇಶದ 151 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದ್ದು, ರಾಜ್ಯದ 19 ಕ್ಷೇತ್ರಗಳಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ನಡೆಸುತ್ತಿದೆ ಎಂದು ಹೇಳಿದರು. ಕಳೆದ 10 ವರ್ಷಗಳಿಂದ ದೇಶವನ್ನು ಆಳುತ್ತಿರುವ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಜನರ ಬದುಕನ್ನು ಮೂರಬಟ್ಟಿ ಮಾಡಿದೆ. 2014ರಲ್ಲಿ ಬಿಜೆಪಿ ದನಿ ಎತ್ತಿದ ಬೆಲೆ ಏರಿಕೆ, ನಿರುದ್ಯೋಗ, ಭ್ರಷ್ಟಾಚಾರಗಳಂತಹ ಸಮಸ್ಯೆಗಳ ಕುರಿತು ಈಗ ಮೌನವಾಗಿದೆ. ಅಬ್ಬರದ ಪ್ರಚಾರ ಮಾಡಿದ ಗುಜರಾತ್ ಮಾದರಿ ಅದೃಶ್ಯವಾಗಿದೆ. ವರ್ಷಕ್ಕೆ 2 ಕೋಟಿ ಉದ್ಯೋಗದ ಮಾತಿರಲಿ, ಭಾರತದ ಯುವಕರು ನಿರುದ್ಯೋಗದ ಕಷ್ಟ ತಡೆಯಲಾಗದೆ ಯುದ್ಧ ಪೀಡಿತ ಇಸ್ರೇಲ್, ರಷ್ಯಾಗಳಿಗೆ ಕೆಲಸ ಹುಡುಕಿಕೊಂಡು ಹೋಗುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ 10 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದ್ದರೂ ಅವುಗಳನ್ನು ತುಂಬಿಸಲು ಕ್ರಮಗಳಿಲ್ಲ ಎಂದು ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕೊಪ್ಪಳ ಕ್ಷೇತ್ರದ ಅಭ್ಯರ್ಥಿ ಶರಣಪ್ಪ, ರಾಯಚೂರು ಜಿಲ್ಲಾ ಸಮಿತಿ ಸದಸ್ಯರಾದ ತಿರುಮಲ್ ರಾವ್ ಹಸಂಕಲ್, ತಿರುಪತಿ ಗೋನ್ವಾರ್, ಶರಣು ಪಾಟೀಲ್, ಭೀಮರಾಯ್ ವಕೀಲ್ ಸೇರಿದಂತೆ ಇನ್ನಿತರರಿದ್ದರು. ಮಿನಿಮಮ್ ಸಮಸ್ಯೆಗಳು, ಜನಗಳ ಸಮಸ್ಯೆಗಳ ಬಗ್ಗೆ ಇವತ್ತು ಮಾತಾಡ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ನ ಏನು ನೀತಿಗಳ ವಿರುದ್ಧ ಬಿಜೆಪಿ ಮಾತಾಡ್ತದೆ, ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮಾತಾಡ್ತಾರೆ. ಕೇವಲ ಅವರ ಒಂದು ವಿರೋಧ ನೀವಿಷ್ಟು ಭ್ರಷ್ಟಾಚಾರ ಮಾಡಿದ್ರಿ, ನೀವಿಷ್ಟು ಭ್ರಷ್ಟಾಚಾರ ಅಂದ್ರೆ ಇವತ್ತು ಇವ್ರನ್ನ ಅವ್ರು ಬೈತಾರೆ, ಅವ್ರನ್ನ ಇವ್ರು ಬೈತಾರೆ. ಅಂದ್ರೆ ಇಬ್ರು ಕೂಡ ಒಂದೇ ನಾಣ್ಯದ ನುಂಗಳುಗಳು, ಅವಳಿ ಜವಳಿ ಅಂತಾರೆ. ಇವತ್ತು ಕಾಂಗ್ರೆಸ್ ಇರೋರು ಬಿಜೆಪಿ ಹೋಗ್ತಾರೆ, ಬಿಜೆಪಿ ಕಾಂಗ್ರೆಸ್ ಹೋಗ್ತಾರೆ. ಹಾಗಾಗಿ ಜನಗಳಿಗೋಸ್ಕರ, ಜನಗಳ ಹಿತಾಸಕ್ತಿಗೋಸ್ಕರ ಇವತ್ತು ಈ ಪಕ್ಷಗಳು ಎದ್ಕಡೆಯಲ್ಲ. ಹಾಗಾಗಿ ನಾವಿಲ್ಲಿ ಜನಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಇವತ್ತು 2014ರಲ್ಲಿ ಏನು ಕಾಂಗ್ರೆಸ್ ಜನವಿರೋಧಿ ನೀತಿ ವಿರುದ್ಧ, ಅದು ಬೆಲೆ ಏರಿಕೆ ವಿರುದ್ಧ, ಭ್ರಷ್ಟಾಚಾರ, ಉದ್ಯೋಗ ಸಮಸ್ಯೆ ತಗೊಂಡು ಏನು ಬಿಜೆಪಿ ಅಧಿಕಾರಕ್ಕೆ ಬಂತು, ಜನಗಳಿಗೆ ನಾವು ಬಂದ ಮೇಲೆ ಭ್ರಷ್ಟಾಚಾರ ನಿಲ್ಲಿಸ್ತೀವಿ, ಬೆಲೆ ಏರಿಕೆ ನಿಲ್ಲಿಸ್ತೀವಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ, ಮತ್ತೆ ಇವತ್ತು ಭಯೋತ್ಪಾದನೆ ನಿಲ್ಲಿಸ್ತೀವಿ, ಇಂಥ ಹಲವಾರು ಅಜೆಂಡಗಳು ಇಟ್ಕೊಂಡು ಇವತ್ತು ಹೇಳ್ಕೊಂಡು ಜನಗಳು ಆಶ್ವಾಸನೆ ಕೊಟ್ಟು ಬಂದರು. ಆದರೆ ಅವರು ಅಧಿಕಾರಕ್ಕೆ ಬಂದಾಗ ಯಾವ ಭ್ರಷ್ಟಾಚಾರ ನಿಂತಿದೆ, ಬೆಲೆ ಏರಿಕೆ ನಿಂತಿದೆ, ಅವರ ಹೇಳಿರ್ತಕ್ಕಂಥ ಯಾವ ಆಶ್ವಾಸನೆಗಳು ಈಡೇರಿಲ್ಲ. ಇವತ್ತು 2024ರಲ್ಲಿ ಅವರು ಹೇಳ್ತಿರೋದು ಭಾರತ ವಿಕಾಸ ಆಗಿದೆ ಅಂತ ಹೇಳ್ತಾರೆ. ಆದರೆ ದೇಶದಲ್ಲಿ ಇವತ್ತು ಹಸಿವಿನ ಸೂಚ್ಯಂಕ ಏನಿದೆ, ರೈತರು ಇವತ್ತು ಆತ್ಮಹತ್ಯೆಯಲ್ಲಿ ಕಳೆದ 4 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 116 ದೇಶಗಳ ಪಟ್ಟಿಯಲ್ಲಿ 102ನೇ ಸ್ಥಾನದಲ್ಲಿ ಇವತ್ತು ಹಸಿವಿನ ಸೂಚ್ಯಂಕದಲ್ಲಿದೆ. ಹೆಣ್ಣು ಮಕ್ಕಳಿಗೆ ಇವತ್ತು ಆಡಾಗಲೇ ದೌರ್ಜನ್ಯ ಅಪರಾಧಗಳಾಗ್ತಾವೆ. ಇಂಥ ಸಮಸ್ಯೆ ಬಗ್ಗೆ ಇವತ್ತು ಮಾತಾಡ್ತಾ ಇಲ್ಲ. ಮಾತೆತ್ತಿದ್ರೆ ಇವತ್ತು ಜನರು ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಜನಗಳು ಇವತ್ತು ನಾವು ಮಾಡಿದ್ವಿ ಅಂತ ಹೇಳ್ತಾರ. ಆದರೆ ಅದೇ ಜನಗಳಿಗೋಸ್ಕರ ಏನ್ ಮಾಡಿದ್ರೆ ಅಂತಂದ್ರೆ ಏನಿಲ್ಲ, ಮಾಡಿಲ್ಲ. ಇನ್ನೊಂದು ಕಡೆ ಇವತ್ತು ದೇಶದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಎಲೆಕ್ಟ್ರಾನ್ ಬಾಂಡ್ ಎಲ್ಲ ಪಕ್ಷಗಳಿದ್ರಲ್ಲಿ ಶಾಮೀಲಾಗಿದ್ದಾವೆ. ಎಲ್ಲ ಪಕ್ಷಗಳಿದ್ರಲ್ಲಿ ಬಾಂಡ್ ಮುಖಾಂತರ ಹಣ ತಗೊಂಡಿದ್ದಾವೆ. ಇವತ್ತು ಸಾಚ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿದೆ ಸಾಚ? ಎಲ್ಲರ ಕಾಂಗ್ರೆಸ್ ಸೇರಿ ಇರ್ತಕ್ಕಂಥ ಎಲ್ಲ ಪ್ರಾದೇಶಿಕ ಪಕ್ಷಗಳು ಇದರಲ್ಲಿ ದೇಣಿಗೆ ತಗೊಂಡಿದ್ದಾರೆ. ಅದೇ ದೇಣಿಗೆನೇ ಇವತ್ತು ಹಂಚಿ ಇವತ್ತು ಜನಗಳಿಗೆ ದುಡ್ಡು ಹಂಚ್ತಾರೆ. ನಾವಿಲ್ಲಿ ಮನವಿ ಮಾಡ್ತಾ ಇರೋದು, ಯಾವುದಾದ್ರೂ ಇಡೀ ಇಂಡಿಯಾದಲ್ಲಿ ಒಂದು ಪಕ್ಷ ಜನಗಳ ದೇಣಿಗೆ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದೆ, ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದೆ ಅಂತಂದ್ರೆ ಅದು ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷ ಮಾತ್ರ. ಹಾಗಾಗಿ ಕೊಪ್ಪಳದಲ್ಲಿ ಹಲವಾರು ಹೋರಾಟ ನಾವು ಕಟ್ಟಿದ್ದೇವೆ. ರಸ್ತೆಗೋಸ್ಕರ, ಕುಡಿ ನೀರಿಗೋಸ್ಕರ, ಆಸ್ಪತ್ರೆಗೋಸ್ಕರ, ಮತ್ತೆ ಸ್ಕೀಮ್ ನೌಕರರು ಇವತ್ತು ಆಶಾ ಅಂಗನವಾಡಿ ಅವರಿಗೆ ಮಿನಿಮಮ್ ವೇಜಸ್ ಕೊಡ್ರಿ, ಇವತ್ತು ದುಡಿತಕ್ಕಂಥ ಕಾರ್ಮಿಕ ವರ್ಗಕ್ಕೆ ಕಾನೂನುಗಳ ಬಲಿಷ್ಠಗೊಳಿಸಿದೆ ಅಂತ ಹೇಳಿದ್ರೆ ರಿವರ್ಸ್ ಆಗಿ ಇವತ್ತು ಎಲ್ಲ ಕಾನೂನುಗಳ ವಿರುದ್ಧವಾಗಿ ತಂದಿದ್ದಾರೆ. 44 ಕೋಡ್ಗಳು ಕಾನೂನುಗಳು ತೆಗೆದ್ಬಿಟ್ಟು 4 ಬಿಲ್ ಕೋಡ್ಗಳು ಮಾಡಿ ಕಾನೂನು ವಿರುದ್ಧ, ಕಾರ್ಮಿಕರ ವಿರುದ್ಧ ನೀತಿಗಳು ತಂದಿದ್ದಾರೆ. ಇನ್ನೊಂದು ಕಡೆಗೆ ಇವತ್ತೇನು ದೇಶದಲ್ಲಿ ಜನಸಾಮಾನ್ಯರು ಏನು ಅವರ ಏನಾದ್ರು ಹೋರಾಟ ಮಾಡತಕ್ಕಂಥ ಹಟ್ಟಿರ್ತಕ್ಕಂಥ ಎಲ್ಲ ನೀತಿಗಳು ತಂದಿದ್ದಾರೆ. ವಿದ್ಯುತ್ ಕಾಯ್ದೆ ಬಿಲ್ ಆಗಲಿ, ಇಂಥ ಹಲವಾರು ಜನ ವಿರೋಧಿ ನೀತಿಗಳ ಇದೇ ಸರ್ಕಾರ ತಂದಿದೆ ಸ್ನೇಹಿತರೆ. ಹಾಗಾಗಿ ಕಾಂಗ್ರೆಸ್
ಏನು ತಂದಂತ ಎಲ್ಲಾ ನೀತಿಗಳನ್ನ ಬಿಜೆಪಿ ಇವತ್ತು ಮುಂದುವರಿಸ್ತಾ ಇದೆ. ಹಾಗಾಗಿ ಬಿಜೆಪಿಗೆ ಇವತ್ತು ಕಾಂಗ್ರೆಸ್ ಪರ್ಯಾಯ ಅಲ್ಲ, ಜನ ಹೋರಾಟ ಒಂದೇ ಪರ್ಯಾಯ ಅಂತ ಒಂದು ಜನ ಹೋರಾಟದ ಪಕ್ಷ ಇದು SUC ಕಮ್ಯುನಿಸ್ಟ್ ಪಕ್ಷ. ಈ ಪಕ್ಷನ ಜನ ಬೆಂಬಲಿಸಬೇಕು, ಮತ್ತೆ ಹೋರಾಟಪರ ಅಭ್ಯರ್ಥಿಗಳನ್ನ ಸಪೋರ್ಟ್ ಮಾಡಬೇಕು. ಈ ಸಪೋರ್ಟ್ ಮಾಡಿದ್ರೆ ಈ ಜನಗಳ ಧ್ವನಿನ ಸಂಸತ್ನಲ್ಲಿ ಮೊಳಸಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಎಲ್ಲ ಜನತೆಯನ್ನ ಮನವಿ ಮಾಡಿಕೊಂಡು ಮತ್ತೆ ನಿಲುವನ್ನು ಹೇಳಿದ್ದಾರೆ. ಸೊ ಸಿಂಧನೂರಿನ ಯಾವತ್ತು ಜನ ಒಂದು ಅಭಿವೃದ್ಧಿ ಮತ್ತು ಪ್ರಗತಿಪರದ ಪರವಾಗಿ ನಿಂತುಕೊಳ್ತಕ್ಕಂಥ ಜನ. ಸೊ ವಿಚಾರವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಹಾಗಾಗಿ ಎಲ್ಲ ಪ್ರಜ್ಞಾವಂತರಲ್ಲಿ ನಮ್ಮ ಪಕ್ಷ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ, ಈ ಒಂದು ಚುನಾವಣೆ ಬಂದಿದೆ, 18ನೇ ಲೋಕಸಭೆ ಚುನಾವಣೆ. ಸೊ ಪ್ರತಿ ಬಾರಿ ಥರ ಈ ಸಲನೂ ಕೂಡ ದೊಡ್ಡ ಪಕ್ಷ ನೆನೆಸ್ಕೊಂಡಿರ್ತಕ್ಕಂಥ ಎರಡು ಪ್ರಮುಖ ಪಕ್ಷಗಳು, ಒಂದು ಕಾಂಗ್ರೆಸ್, ಇನ್ನೊಂದು ಕಡೆ ಅದಕ್ಕೆ ಪರ್ಯಾಯವಾಗಿ BJP ಅಥವಾ BJP ಪರ್ಯಾಯವಾಗಿ ಕಾಂಗ್ರೆಸ್ ಅನ್ನೋ ಥರ ಏನು ಎರಡು ದೊಡ್ಡ ಬಣಗಳು, ಒಂದು NDA ಮತ್ತು ಇನ್ನೊಂದು ಇಂಡಿಯಾ, ಈ ಎರಡು ಹೆಸರಿನ ಬಣಗಳು ಇವತ್ತೇನು ಜನರ ಮುಂದೆ ಮತ್ತೆ ಹೊಸ ಹೊಸ ಭರವಸೆ ಕೊಡ್ತಾ ಬರ್ತಾ ಇದ್ದಾರೆ ಚುನಾವಣೆ ಪ್ರಚಾರದಲ್ಲಿ. ನಾವು ಹೇಳೋದಿಷ್ಟೇ, ಈ ಎರಡೂ ಪಕ್ಷಗಳ ಆಳ್ವಿಕೆಯನ್ನು ನಾವು ಗಮನಿಸಿದಾಗ ಭಾಳ ದೀರ್ಘಕಾಲ ಆಳಿರ್ತಕ್ಕಂಥ ದೇಶ ಆಳಿರ್ತಕ್ಕಂಥ ಕಾಂಗ್ರೆಸ್ ಆಗಲಿ ಅಥವಾ ಇತ್ತೀಚಿನ 10 ವರ್ಷ ಮತ್ತು ಅದಕ್ಕೂ ಮುಂಚೆ ಮಾನ್ಯ ವಾಜಪೇಯಿ ಅವರ ನೇತೃತ್ವದಲ್ಲಿ NDA ಸರ್ಕಾರ ಆಗಲಿ, ಸೊ ಇವರು ಯಾರೂ ಭಿನ್ನವಾಗೇನಿಲ್ಲ. ಈ ಎರಡೂ ಪ್ರಮುಖ ಆಳ್ವಿಕೆ ನಡೆಸಿರ್ತಕ್ಕಂಥ ಕೂಟಗಳು ಇವರು ನಮ್ಮ ದೇಶದ ಕೈಗಾರಿಕಾ ಮನೆತನಗಳಂತ ಏನು ಕರಿತೀವಿ, ದೊಡ್ಡ ದೊಡ್ಡ ಏಕಸ್ವಾಮ್ಯ ಕಾರ್ಪೊರೇಟ್ ಮನೆತನಗಳ ಪರವಾಗಿ ಅಧಿಕಾರ ನಡೆಸಿದ್ದಾರೆ. ಸೊ ಅವ್ರು ತಂದಿರ್ತಕ್ಕಂಥ ನೀತಿಗಳು ಒಂದೇ. ಏನು 90ರ ದಶಕದಲ್ಲಿ ಕಾಂಗ್ರೆಸ್ ಜಾಗತೀಕರಣ, ಖಾಸಗೀಕರಣ, ಉದಾರೀಕರಣ ನೀತಿಗಳು ತಂದು ಇಡೀ ದೇಶದ ಸಂಪತ್ತನ್ನು ಖಾಸಗೀಕರಣ ಆಗೋದಕ್ಕೆ ಹೆಬ್ಬಾಗಿಲು ತೆಗೆದ್ರು, ಅದೇ ನೀತಿಗಳನ್ನ ಬಿರುಸಾಗಿ BJP ಮುಂದುವರಿಸಿದ್ರು. ಏನು ವ್ಯತ್ಯಾಸ ಇಲ್ಲ. ಕಾಂಗ್ರೆಸ್ ಕೈಗಾರಿಕೆ ನೀತಿ, ಕಾಂಗ್ರೆಸ್ ಆರ್ಥಿಕ ನೀತಿ, ಕೃಷಿ ನೀತಿ, ಅದಕ್ಕೂ BJPಗೂ ಏನು ವ್ಯತ್ಯಾಸ ಇಲ್ಲ. ಹಾಗಾಗಿ ಈ ಎರಡೂ ಕೂಡ ಅಪ್ಪಟ ದೇಶದ ಏಕಸ್ವಾಮ್ಯ ಬಂಡವಾಳಗಾರರ ನಿಷ್ಠಾವಂತ ಸೇವಕರು, ಜನಸಾಮಾನ್ಯರನ್ನ, ದೇಶದ ದುಡಿಯೋ ಜನರನ್ನ, ರೈತರನ್ನ, ಕಾರ್ಮಿಕರನ್ನ, ವಿದ್ಯಾರ್ಥಿ ಯುವಜನರನ್ನ ಇವತ್ತು ಕಡೆಗಣಿಸಿ ಇವರು ಏನು ಕೆಲವು ಜನಗಳ ಅಭಿವೃದ್ಧಿಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ಪಕ್ಷಗಳನ್ನ ಜನ ಈ ಚುನಾವಣೆಯಲ್ಲಿ ಸೋಲಿಸಬೇಕು ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕೋಮುವಾದಿ ಬಿಜೆಪಿ ಪಕ್ಷವನ್ನು ಸೋಲಿಸಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ರಕ್ಷಿಸಬೇಕು ಎಂದು ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆಯ ಸಂಚಾಲಕ DH ಪೂಜಾರ್ ಕರೆ ನೀಡಿದರು. ನಗರದ ಗಡಿಯಾರ ಚೌಕ್ ಬಳಿ ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆ ವತಿಯಿಂದ ಚುನಾವಣಾ ಜಾಗೃತಿ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಕೋಮುವಾದಿ ಬಿಜೆಪಿ ಸೋಲಿಸಿ ಸಂವಿಧಾನ, ಸಾಮರಸ್ಯ, ಸಾಮಾಜಿಕ ನ್ಯಾಯವನ್ನು ರಕ್ಷಿಸಿ ಆಂದೋಲನ ಚಾಲನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮೋದಿ ಮತ್ತು ಬಿಜೆಪಿ ಸರ್ಕಾರ ಬಡವರ ಬದುಕನ್ನು ಕಿತ್ತಿ ತಿನ್ನಲು ಮತ್ತೆ ಹೊಂಚು ಹಾಕಿದೆ. 10 ವರ್ಷಗಳ ಹಿಂದೆ ಭರವಸೆಗಳ ಗೋಪುರಗಳನ್ನೇ ತೋರಿಸಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಜನರಿಗೆ ಕೊಟ್ಟ ಭರವಸೆಗಳಂತೆ ನಡೆದುಕೊಂಡಿದೆಯೇ? ಅಚ್ಚೆ ದಿನಗಳು ಯಾರಿಗೆ ಬಂದವು ಎಂದು ಪ್ರಶ್ನಿಸಿದರು. 2022ಕ್ಕೆ ರೈತರ ಆದಾಯ ದ್ವಿಗುಣ ಮಾಡುತ್ತೇವೆ ಎಂದು ಮೋದಿಯವರು ಭರವಸೆ ನೀಡಿದ್ದರು. ಆದರೆ ದೆಹಲಿ ಹೋರಾಟದ ಮೂಲಕ ಬೆಂಬಲ ಬೆಲೆ ಶಾಸನಬದ್ಧಗೊಳಿಸಲು ಕೇಳಿದ ರೈತರ ದಾರಿಗೆ ಮುಳ್ಳು ಬೇಲಿ ಹಾಕಿ ಅವರ ಮೇಲೆ ಬಿಜೆಪಿ ಇನ್ನಿಲ್ಲದ ದೌರ್ಜನ್ಯ ನಡೆಸಿದ ಪರಿಣಾಮ 770 ರೈತರು ಮೃತಪಟ್ಟರು. ಕಪ್ಪು ಹಣ ವಾಪಸ್ ತಂದು ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಾಕುತ್ತೇನೆಂದು ಹೇಳಿ ಇಂದು ಬ್ಯಾಂಕ್ ಮಿನಿಮಮ್ ಬ್ಯಾಲೆನ್ಸ್ ಹೆಸರಿನಲ್ಲಿ ಬಡವರ ಹಣ ಲೂಟಿ ಹೊಡೆಯಲಾಗುತ್ತಿದೆ. 2022ಕ್ಕೆ ಎಲ್ಲರಿಗೂ ಪಕ್ಕಾ ವಾಸದ ಮನೆ ಒದಗಿಸುವುದಾಗಿ ಮೋದಿಯವರು ಈ ಹಿಂದೆ ಜಂಬ ಕೊಚ್ಚಿಕೊಂಡಿದ್ದರು. ಆದರೆ ಇಂದಿಗೂ ದೇಶದಲ್ಲಿ 10 ಕೋಟಿಗೂ ಹೆಚ್ಚು ಜನರಿಗೆ ಮನೆಯೇ ಇಲ್ಲ. ಮಾತಿಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂದು ಹೇಳುವ ಪ್ರಧಾನಿಯವರು ಅದಾನಿ ಅಂಬಾನಿ ಕಾ ವಿಕಾಸ್ ಮಾಡಿ ಬಡವರನ್ನು ವಿನಾಶದ ಅಂಚಿಗೆ ತಂದಿದ್ದಾರೆ ಎಂದು ಆಪಾದಿಸಿದರು. ಬಿಜೆಪಿ ಸರ್ಕಾರ
10 ವರ್ಷಗಳ ವೈಫಲ್ಯವನ್ನು ಖಂಡಿಸಿ ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆಯಿಂದ ಮೇ 4ರವರೆಗೆ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಚುನಾವಣಾ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಏಪ್ರಿಲ್ 22ರಂದು ನಗರದ ಕೋಟೆ ಕಲ್ಯಾಣ ಮಂಟಪದಲ್ಲಿ ವೇದಿಕೆಯ ಸಮಾವೇಶ ಆಯೋಜಿಸಲಾಗಿದೆ. ಈ ಸಮಾವೇಶಕ್ಕೆ ನಾಡಿನ ಚಿಂತಕರಾದ ಶಿವಸುಂದರ್ ಅವರು ಆಗಮಿಸಲಿದ್ದಾರೆ. ಬೆಳಿಗ್ಗೆ ಪಿಡಬ್ಲ್ಯೂಡಿ ಕ್ಯಾಂಪ್ನ ಅಂಬೇಡ್ಕರ್ ಸರ್ಕಲ್ ನಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಯಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವೇದಿಕೆಯ ಸಂಚಾಲಕರಾದ ಡಿಎಚ್ ಕಂಬಳಿ, ದೇವೇಂದ್ರ ಗೌಡ, ಚಂದ್ರಶೇಖರ್ ಗೊರೆಬಾಳ್, ಬಿಎನ್ ಇರ್ದಿಹಳ್, ನಾಗರಾಜ್ ಪೂಜಾರ್, ಹುಸೇನ್ ಸಾಬ್, ವೆಂಕನಗೌಡ ಗದ್ರಟಗಿ, ಗೋಪಾಲಕೃಷ್ಣ, ಮುದ್ದನಗೌಡ ಮುದ್ದಾಪುರ್, ಬಸವರಾಜ್ ಕೊಂಡೆ, ಅಮೀನ್ ಸಾಬ್, ಜಗದೀಶ್, ಬಸವರಾಜ್ ಬಾದರ್ಲಿ, ಸಮದ್ ಚೌಧರಿ, ರಮೇಶ್ ಪಾಟೀಲ್ ಬೀರ್ಗಿ ಸೇರಿದಂತೆ ಇನ್ನಿತರರಿದ್ದರು. ಅವನು ತೆಗಿತು ಅಂತಕ್ಕಂಥದ್ದು. ಹಾಗಾಗಿ ಬಂಧುಗಳೇ, ಇವತ್ತು ಕಳೆದ 10 ವರ್ಷದಲ್ಲಿ ಏನಾಗಿದೆ ಅಂತಕ್ಕಂಥ ನಮ್ಮ ಕರಪತ್ರದಲ್ಲಿ ಇದೆ. ದಯವಿಟ್ಟು ಆ ಕರಪತ್ರನೆಲ್ಲರೂ ಓದ್ಬೇಕು. ದಯವಿಟ್ಟು ಕಳೆದ 10 ವರ್ಷದಲ್ಲಿ ಅವ್ರು ಏನ್ ಹೇಳಿದ್ರು, ಏನ್ ಮಾಡಿದ್ರು ಅಂತಕ್ಕಂಥದ್ದು ಕರಪತ್ರದಲ್ಲಿದೆ. ಇದು ಕೇವಲ ಪ್ರಗತಿಪರ ಸಂಘಟನೆಗಳ ಸಮಸ್ಯೆ ಅಷ್ಟೇ ಅಲ್ಲ, ಇದು ಕೇವಲ ದಲಿತರ ಸಮಸ್ಯೆ ಅಷ್ಟೇ ಅಲ್ಲ, ಇದು ಕೇವಲ ಅಲ್ಪಸಂಖ್ಯಾತ ಮುಸಲ್ಮಾನರ ಸಮಸ್ಯೆ ಅಲ್ಲ, ಇಡೀ ದೇಶದ 140 ಕೋಟಿ ಜನರ ಸಮಸ್ಯೆ. ಇವತ್ತು ದೇಶ ಹಾಳಾಗ್ತಾ ಇದೆ, ದೇಶ ಹರಾಜಾಗ್ತಾ ಇದ್ದಾರೆ. ಅವರು ಬಹಳ ಕ್ಲಿಯರ್ ಕಟ್ ಆಗಿದ್ದಾರೆ. ಅವರು ಬಿಜೆಪಿ ಕೋಮುವಾದಿಗಳು ಬಹಳ ಕ್ಲಿಯರ್ ಕಟ್ ಆಗಿದ್ದಾರೆ. ನಾವು ಅಧಿಕಾರಕ್ಕೆ ಬಂದಿರೋದೇ ಬಡವರನ್ನ ಸಂಹಾರ ಮಾಡಕ್ಕೋಸ್ಕರ, ರೈತರ ಕುತ್ತಿಗೆ ಕೊಯ್ಯಕ್ಕೋಸ್ಕರ, ಸಣ್ಣ ವ್ಯಾಪಾರಿಸ್ತರ ಕುತ್ತಿಗೆ ಕೊಯ್ಯಕ್ಕೋಸ್ಕರ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲಿಸುವಂತೆ ನಗರದ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ವಿವಿಧ ವಾರ್ಡ್ಗಳಲ್ಲಿ ಸಂಚರಿಸಿ ಮತದಾರರಲ್ಲಿ ಮನವಿ ಮಾಡಿದರು. ನಗರದ ವಾರ್ಡ್ ನಂಬರ್ 1ರಲ್ಲಿನ ಚೌಡಿ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ನಂತರ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿ ಮನೆ ಮನೆಗೆ ತೆರಳಿ ಕರಪತ್ರ ಹಂಚಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಅವರಿಗೆ ಬೆಂಬಲಿಸುವಂತೆ ಮತಯಾಚಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕಾಧ್ಯಕ್ಷ ಬಸವರಾಜ್ ನಾಡಗೌಡ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡ ಬಸವರಾಜ್, ನಗರ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಜೀನಿಯರು, ಮುಖಂಡರಾದ ರಾಜೇಶ್ ಹಿರೇಮಠ್, ವೀರೇಶ್ ಇಲ್ಲೂರು, ಶಿವಬಸನಗೌಡ ಗೊರೆಬಾಳ್, ಮಧ್ವರಾಜ್ ಆಚಾರ್ಯ, ಜಿಲ್ಲಾ ಒಬಿಸಿ ಮೋರ್ಚಾದ ಅಧ್ಯಕ್ಷ ಹನುಮೇಶ್ ಕುರ್ಕುಂದೆ, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಸಿರಾಜ್ ಪಾಷಾ, ಸುಮಿತ್ ಥಡ್ಕಲ್, ನಗರಸಭಾ ಮಾಜಿ ಸದಸ್ಯ ಯಲ್ಲು ಸಾಬದ್ದಿ, ಶ್ರೀರಾಮ್ ಮೂರ್ತಿ, ಪ್ರಶಾಂತ್ ಕಿಲ್ಲೇದ್, ಮಹಿಳಾ ಮುಖಂಡರಾದ ಶ್ರೀಮತಿ ಮಮತಾ ಹಿರೇಮಠ್, ಪ್ರೇಮ ಸಿದ್ಧಾಂತಿ ಮಠ, ಮಂಡಲ ಉಪಾಧ್ಯಕ್ಷರುಗಳಾದ ಶಿವಕುಮಾರ್ ಕುರ್ಕುಂದಿ, ನಾಗರಾಜ್ ದೇವರಗುಡಿ, ಆನಂದ್ ಗೋರ್ಕರ್ ಸೇರಿದಂತೆ ಹಲವರಿದ್ದರು. ಮೋದಿ ಸರ್ಕಾರ ತಾಲೂಕಿನ ಮಾವಿನಮಡುಗು ಗ್ರಾಮದಲ್ಲಿ ಚೆನ್ನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳ ಕಾರ್ಯಕರ್ತರು ಹಾಗೂ ಮತದಾರರ ಸಭೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ ಕೊಪ್ಪಳ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಹಿಟ್ನಾಳ್ ಪರ ಮತಯಾಚನೆ ಮಾಡಿದರು. ನಂತರ ನಡೆದ ಸಭೆಯಲ್ಲಿ ಬಸನಗೌಡ ಬಾದರ್ಲಿ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಅನ್ನಭಾಗ್ಯ, ಶಕ್ತಿ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಹಾಗೂ ಯುವ ನಿಧಿ 5 ಗ್ಯಾರಂಟಿಗಳನ್ನು ಎಲ್ಲ ವರ್ಗದ ಜನರಿಗೆ ತಲುಪಿಸುವ ಮೂಲಕ ನುಡಿದಂತೆ ನಡೆದುಕೊಂಡಿದೆ. ಆದ್ದರಿಂದಲೇ ಸರ್ಕಾರ ಜನಮನ್ನಣೆ ಪಡೆದಿದೆ. ಹೀಗಾಗಿ ಈ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸಿ ತಕ್ಕ ಪಾಠ ಕಲಿಸಬೇಕು. ಕೊಪ್ಪಳ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಅವರನ್ನು ಗೆಲ್ಲಿಸುವ ಜೊತೆಗೆ ದೇಶದಲ್ಲಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಸ್ಥಾನ ನೀಡಿ ಅಧಿಕಾರಕ್ಕೆ ತರಲು ಜನತೆ ಸಂಕಲ್ಪಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಚೆನ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಮತ್ತು ಇತರರು ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ರಾಮನವಮಿ ಆಚರಿಸಲಾಯಿತು. ಬಾಲರಾಮನ ಮೂರ್ತಿ, ಕನಕದಾಸರ ನಾಮಫಲಕ ಹಾಗೂ ಗ್ರಾಮದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮಸ್ಕಿ ಹೊರವಲಯದ ಡಿಗ್ರಿ ಕಾಲೇಜ್ ಬಳಿ ಬೈಕ್ ಹಾಗೂ ಟಿಪ್ಪರ್ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರರಿಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಗುರುವಾರ ಬೆಳಿಗ್ಗೆ ನಡೆದಿದೆ.
ನೀಡಿದೆ. ಸಿಂಧನೂರು ನಗರದ ಟಿಪ್ಪು ಸುಲ್ತಾನ್ ಕಾಲೋನಿಯ ಶಾಮಿದ್ ವಯಸ್ಸು 20, ಸಲ್ಮಾನ್ ವಯಸ್ಸು 12 ಮೃತ ದುರ್ದೈವಿಗಳು. ಸಿಂಧನೂರಿನಿಂದ ಮುದ್ಗಲ್ಗೆ ಸಂಬಂಧಿಕರ ಮದುವೆಗೆ ತೆರಳುತ್ತಿರುವಾಗ ಈ ದುರ್ಘಟನೆ ಸಂಭವಿಸಿದೆ. ಮುದ್ಗಲ್ನಿಂದ ಮಸ್ಕಿಗೆ ಬರುತ್ತಿದ್ದ ಕಂಕರ್ ತುಂಬಿದ ಟಿಪ್ಪರ್ ಹಾಗೂ ಮಸ್ಕಿಯಿಂದ ಮುದ್ಗಲ್ ಕಡೆಗೆ ಹೊರಟ ಬೈಕ್ಗೆ ಡಿಕ್ಕಿ ಹೊಡೆದಿದ್ದರಿಂದ ಬೈಕ್ ಸವಾರರಿಬ್ಬರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಮಸ್ಕಿ ಪೊಲೀಸರು ಟಿಪ್ಪರ್ ವಾಹನ ಹಾಗೂ ಚಾಲಕನನ್ನು ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮೃತದೇಹವನ್ನು ಮಸ್ಕಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ರಾಯಚೂರು ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಅವರು ಸುಳ್ಳು ದಾಖಲೆಗಳನ್ನು ನೀಡುವ ಮೂಲಕ ಎಸ್ಟಿ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡಿದ್ದಾರೆ ಎಂದು ಆರೋಪಿಸಿ ವ್ಯಕ್ತಿಯೊಬ್ಬರು ಕರ್ನಾಟಕ ಹೈಕೋರ್ಟ್ನ ಕಲಬುರಗಿ ಪೀಠದ ಮೊರೆ ಹೋಗಿದ್ದಾರೆ. ಮಾನ್ವಿ ತಾಲೂಕಿನ ಕರಡಿಗುಡ್ಡ ಗ್ರಾಮದ ನರಸಿಂಹ ನಾಯಕ್ ಅವರು ತಮ್ಮ ಅರ್ಜಿಯಲ್ಲಿ ಅಮರೇಶ್ವರ ನಾಯಕ್ ಅವರ ಶೈಕ್ಷಣಿಕ ದಾಖಲೆಗಳಲ್ಲಿ ಅವರು ಕ್ಷತ್ರಿಯ ಹಿಂದೂ ಸಮುದಾಯಕ್ಕೆ ಸೇರಿದವರು ಎಂಬುದನ್ನು ತೋರಿಸುತ್ತಿದ್ದು ರಾಯಚೂರು ಕ್ಷೇತ್ರ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗೆ ಮೀಸಲಾಗಿದೆ ಎಂದು ಹೇಳಿದ್ದಾರೆ. ಅಮರೇಶ್ವರ ನಾಯಕ್ ಅವರು ಸುಳ್ಳು ದಾಖಲೆಗಳ ಮೂಲಕ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಲು ಎಸ್ಟಿ ಜಾತಿ ಪ್ರಮಾಣ ಪತ್ರ ಪಡೆದಿದ್ದು ಈ ಜಾತಿ ಪ್ರಮಾಣ ಪತ್ರವನ್ನು ರದ್ದುಗೊಳಿಸುವಂತೆ ನರಸಿಂಹ ಅವರು ನ್ಯಾಯಾಲಯಕ್ಕೆ ಮನವಿ ಮಾಡಿದರು. ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವಾದ ಏಪ್ರಿಲ್ 19ಕ್ಕೂ ಮುನ್ನ ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸುವಂತೆ ಏಕ ಸದಸ್ಯ ಪೀಠದ ನ್ಯಾಯಾಧೀಶರು ಅಮರೇಶ್ವರ್ ನಾಯಕ್ ಅವರಿಗೆ ಸೂಚಿಸಿದರು. ಅದೇ ದಿನ ನ್ಯಾಯಾಲಯ ತನ್ನ ತೀರ್ಪು ಪ್ರಕಟಿಸಲಿದೆ. ಇಲ್ಲಿಗೆ ದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.